ಗ್ಯಾರಂಟಿ ಟ್ರಂಪ್ ಕಾರ್ಡ್ ಮತ್ತೆ ಈಗ ಚರ್ಚೆಗೆ ಬರ್ತಾ ಇದೆ. ಒಂದು ಕಡೆಗೆ ಬದುಕು ವರ್ಸಸ್ ಭಾವನೆ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಬದುಕು ಮತ್ತು ಭಾವನೆ, ಈ ದೇಶ ಯಾವುದರ ಮೇಲೆ ನಿಂತಿದೆ? ಎರಡೂ ಇದೆ. ಒಂದು ಬದುಕು ಇದೆ, ಒಂದು ಭಾವನೆ ಇದೆ. ಭಾವನೆ ಬಿಟ್ಟು ಬದುಕು ಇರಕ್ಕಾಗೋದಿಲ್ಲ, ಬದುಕು ಬಿಟ್ಟು ಭಾವನೆನೂ ಕೂಡ ಇರಕ್ಕಾಗೋದಿಲ್ಲ. ಎರಡೂ ಕೂಡ ಜೊತೆಯಾಗಿ ಹೋಗಬೇಕು. ಆದ್ರೆ ಈಗ ಭಾವನೆಗಳು ಬೇಡ, ಬರೀ ಬದುಕು ಬೇಕು ಅಂತಂದ್ರೆ ಈ ದೇಶದಲ್ಲಿ ಕೇಳಕ್ ಪರಿಸ್ಥಿತಿಯಲ್ಲಿ ಇದಾರ? ನಂಗೆ ಗೊತ್ತಿಲ್ಲ. ಜನ ಸದ್ಯಕ್ಕಂತೂ ನನ್ನ ಪ್ರಕಾರ ಯಾರು ಇದ್ದಂಗಿಲ್ಲ. ಈ ನಂಬಿಕೆ ಮತ್ತು ಭಾವನೆ ಇವೆರಡೂ ಕೂಡ ಜೊತೆಯಾಗಿ ಇಟ್ಕೊಂಡಿರೋದು. ಬದುಕು ಅದರ ಜೊತೆಗೆ ಮುಂದೆ ಸಾಗುತ್ತೆ. ತಿನ್ನಕ್ಕೆ ಅನ್ನ ಇದ್ದೇ ಇದ್ರೂ ಕೂಡ ದೇವ್ರ ಪೂಜೆ ನಿಲ್ಸಲ್ಲ ಅನ್ನುವಂಥ ಜನ ಇದ್ದಾರೆ. ಆ ಥರ ಭಾವನೆಗಳಿರುವಂಥ ಜನ ನಮ್ಮಲ್ಲಿರೋದು, ನಮ್ಮ ದೇಶದಲ್ಲಿ. ಓನ್ಲಿ ಇನ್ ಇಂಡಿಯಾ, ಇದು ನಮ್ಮ ದೇಶದಲ್ಲಿ ಮಾತ್ರ. ಆದರೆ ಈಗ ರಾಜ್ಯದಲ್ಲಿ ಈಗ ಬದುಕು ಮತ್ತು ಭಾವನೆಯ ಫೈಟ್ ಜೋರಾಗ್ತಾ ಇದೆ. ಲೋಕಸಮರಕ್ಕೂ ಕೂಡ ಕಾಂಗ್ರೆಸ್ಗೆ ಗ್ಯಾರಂಟಿಯೇ ಬ್ರಹ್ಮಾಸ್ತ್ರವಾಗಿ ನಿಂತುಕೊಳ್ಳುತ್ತಾ ಇದೆ. ಲೋಕಸಭೆ ಚುನಾವಣೆ ಗೆಲ್ಲಲು ಬಿಜೆಪಿ ರಾಮ ಮಂತ್ರವನ್ನ ಪಠಿಸ್ತಾ ಇದೆ. ಇತ್ತ ರಾಜ್ಯ ಕಾಂಗ್ರೆಸ್ನಿಂದ ಗ್ಯಾರಂಟಿ ಮಂತ್ರವನ್ನ ಅವರು ಪಠಿಸ್ತಾ ಇದ್ದಾರೆ. ಆ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಮೂಲಕನೇ ಚುನಾವಣೆಯ ಫಸಲನ್ನ ತೆಗೆಯೋಕೆ ಈಗ ಕೈ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಅಖಾಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಸೊ ಗ್ಯಾರಂಟಿ ಕಾರ್ಡ್ ಅನ್ನ ಈಗ ಕಾಂಗ್ರೆಸ್ ಪ್ಲೇ ಮಾಡ್ತಾ ಇದೆ ಲೋಕಸಭೆಗೆ. ಅದಕ್ಕೆ ಅನೇಕ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಅದನ್ನ ಪ್ರತಿ ಮನೆಗೂ ಕೂಡ ಮುಟ್ಟಿಸುವ ರೀತಿಯಲ್ಲಿ, ರಾಮ ಮಂದಿರದ ವಿಚಾರದಲ್ಲಿ ಹೇಗೆ ಮಂತ್ರಾಕ್ಷತೆಯನ್ನ ಪ್ರತಿ ಮನೆಗೂ ಕೂಡ ಮುಟ್ಟಿಸಬೇಕು ಅಂತ ಈ ಕಡೆಗೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ರು, ಹಾಗೆ ಗ್ಯಾರಂಟಿಯನ್ನ ಪ್ರತಿ ಮನೆಗೂ ಮುಟ್ಟಿಸಬೇಕು ಅಂತ ಹೇಳಿ ಒಂದು 5,000 ಈಗ ನೇಮಕ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಅವ್ರನ್ನ ನೇಮಕ ಮಾಡೋ ಉದ್ದೇಶ ಏನು? ಮುಟ್ಟಿಸುವಂತ ಕೆಲಸ. ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ಮೂಲಕ ಕೈ ಗೇಮ್ ಪ್ಲಾನ್ ಅನ್ನ ಆಡ್ತಾ ಇದೆ. 4.5 ಕೋಟಿ ಫಲಾನುಭವಿಗಳಿಗೆ ಶೀಘ್ರವೇ ಗ್ಯಾರಂಟಿ ಟ್ರಂಪ್ ಕಾರ್ಡ್ ಅನ್ನ ಕೊಡೋಕೆ ಮನೆ ಮನೆಗೆ ಕಾಂಗ್ರೆಸ್ ಉಚಿತ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿಯನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸಮಿತಿಯನ್ನ ರಚನೆ ಮಾಡ್ತಾರೆ. ಬಿಜೆಪಿ ಪಾಲಿಗೆ ರಾಮ ಮಂದಿರ ಮತ್ತು ಮೋದಿ ಇಮೇಜ್ ಅಸ್ತ್ರ ಆದ್ರೆ, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ಗೆ ಗ್ಯಾರಂಟಿಯೇ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿದೆ. ಸ್ಮಾರ್ಟ್ ಕಾರ್ಡ್ ಮೂಲಕ ಕೈ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆ ಕಾರ್ಡ್ ಅಂತೂ ಅಲ್ವಲ್ಲ, ಈ ಇದರಲ್ಲೆಲ್ಲ ಕೊಟ್ಟರಲ್ವ, ಎಲ್ಲಿ ರಾಮನಗರದಲ್ಲಿ ಈ ಕಡೆಗೆಲ್ಲ ಚನ್ನಪಟ್ಟಣದಲ್ಲ ಆ ಕಾರ್ಡ್ ಒಂದು ಕೊಟ್ಟಿದ್ರಲ್ಲ, ಹೋಗ್ಬಿಟ್ಟು ಅದ್ರದ್ದು ಇದನ್ನ ತಗೊಳ್ಳಿ ಅಂತ ಹೇಳಿ, ಅದಲ್ವಲ್ಲ. ಓಕೆ, ಇದು ಮೋಸ್ಟ್ಲಿ ಈ ಗ್ಯಾರಂಟಿಗೆ ಮಾತ್ರ ಒಂದು ಸ್ಮಾರ್ಟ್ ಕಾರ್ಡ್ ಇರಬೇಕು, ನಮ್ಮ ಹತ್ರ ಇದೆ ಅಂತ ಹೇಳಿ. ಇದರ ಅಲ್ಟಿಮೇಟ್ಲಿ ಇರುವಂಥ ಉದ್ದೇಶ ಏನು ಅಂತಂದರೆ, ನಾವು ಕೊಟ್ಟಿದ್ದೀವಿ ಋಣ ಸಂದಾಯವನ್ನು ಮಾಡಿ ಅಂತ ಹೇಳಿ. ಡೆಫಿನೆಟ್ಲಿ ಋಣ ಸಂದಾಯ ಆಗಬೇಕಲ್ವಾ. ಹಳೆ ನಾವು ಮಂಡ್ಯ ಕಡೆಗೆಲ್ಲ ಚುನಾವಣೆಗೆ ಹೋದಂಥ ಟೈಮಲ್ಲಿ ಹೇಳ್ತಾ ಇದ್ವಿ, ಅವ್ರ ಋಣದಲ್ಲಿ ನಾವು ಇರೋಲ್ಲ ಸರ್, ಅವರಷ್ಟು ಕೊಟ್ಟಿದ್ದಾರೆ ಇವರಷ್ಟು ಕೊಟ್ಟಿದ್ದಾರೆ, ನಾವು ಓಟ್ ಹಾಕ್ಬಿಡ್ತೀವಿ ಸರ್ ಅಂತೇಳಿ, ಅವ್ರಿಗೊಂದಿಷ್ಟು ಇವ್ರಿಗೊಂದಿಷ್ಟು ಅಂತೇಳಿ. ಸೊ ಆ ಋಣ ಸಂದಾಯದ ಭಾವನಾತ್ಮಕವಾಗಿ ಆಟ ನೋಡಿ. ಅಗೇನ್ ಭಾವನಾತ್ಮಕ ವಿಚಾರ, ಅಗೇನ್ ಭಾವನೆ, ಎಮೋಷನಲ್ ಕಾರ್ಡ್. ಸೊ ಇದು ಎಲ್ಲ ಕಡೆಗೂ ಬರುತ್ತೆ, ಎಲ್ಲ ಸಂದರ್ಭಗಳೇ ಬರುತ್ತೆ. ದೇವರ ವಿಚಾರದಲ್ಲಿ ಮಾತ್ರ ಯಾಕೆ? ನೀವು ಪ್ಲೇ ಮಾಡ್ತಾ ಇರುವಂಥ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡನ್ನು ಕೊಡುವಂಥದ್ದು ಭಾವನಾತ್ಮಕ ಅಲ್ವೇ, ಎಮೋಷ್ನಲ್ ಅಲ್ವೇ? ಅದು ಅದೇ. ಬರ್ತೀವಿ, ಏನು ಮಾತನಾಡಿದ್ದಾರೆ ಅನ್ನೋದನ್ನ ಫಸ್ಟ್ ನೋಡೋಣ. ಇನ್ನೊಂದು ಬಹಳ ಪ್ರಮುಖವಾದಂಥ ನಿರ್ಣಯವನ್ನ ನಾನು, ಡಿ ಕೆ ಶಿವಕುಮಾರ್, ಸುರ್ಜೇವಾಲ ಅವರು ಮತ್ತೆ ನಮ್ಮ ಪಾರ್ಟಿ ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ, ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳನ್ನು ರಚನೆ ಮಾಡಬೇಕು. ಸ್ಟೇಟ್ ಲೆವೆಲ್ನಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾರೆ, 5 ಜನ ಉಪಾಧ್ಯಕ್ಷರು ಇರ್ತಾರೆ. ಆ ಕಮಿಟಿಗೆ 31 ಜನರು ಸದಸ್ಯರನ್ನಾಗಿ ಮಾಡ್ತೀವಿ. ಯಾರೇ ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ 5 ಗ್ಯಾರಂಟಿಗಳ ವಿಚಾರದಲ್ಲಿ ಈಗ ನಾವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಿದ್ದೇವೆ. ಜನರಿಗೆ ಇವತ್ತವರೆಗೂ ಯಾರು ಮಧ್ಯಸ್ಥಿಕೆ ಇಲ್ಲದೆ ನಾವು ಈ 5 ಗ್ಯಾರಂಟಿಗಳನ್ನ ಒಂದು ಕಡೆನೂ ಒಂದು ಲೋಪದೋಷ ಹೊರಗಡೆ ಬರದೇ ರೀತಿಯಲ್ಲಿ ಈ ನಮ್ಮ 5 ಗ್ಯಾರಂಟಿಗಳನ್ನ ಈಗಾಗಲೇ ಇಂಪ್ಲಿಮೆಂಟ್ ನಾವು ಪಾರದರ್ಶಕವಾಗಿ ತಲುಪಿದೆ. ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ. ಸೊ ಇದಕ್ಕೆ ಬಿಜೆಪಿ ನಾಯಕರು ಏನ್ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕಾಧಿಕಾರಿಗಳಿರ್ಬೋದು, ಅವ್ರ ಮೇಲೆ ಭರವಸೆ ಇಲ್ಲ. ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ, ಆ ಕಮಿಟಿಗೆ ಕಾಸು, ಇವರಿಗೆ ಪ್ರಾಮಾಣಿಕತೆ ಇದ್ರೆ ಸೇವೆ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ಸಿಗರಿಗೆ ಸಂಬಳ ಯಾಕೆ ತಗೋಬೇಕು? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಜನರ ತೆರಿಗೆ ಹಣ ನೀವು ದುಡ್ಡು ಕೊಟ್ಟು ಮಾನಿಟರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ.
ಕಾಂಗ್ರೆಸ್ ಪಾರ್ಟಿಯಲ್ಲಿನ ಅಸಂತುಷ್ಟತೆ, ಕಾಂಗ್ರೆಸ್ ಪಾರ್ಟಿಯಲ್ಲಿನ ಅಸಂತೃಪ್ತಿ, ಭಿನ್ನಮತ ಇವೆಲ್ಲವನ್ನು ಸಮಾಧಾನ ಮಾಡಲಿಕ್ಕೆ, ತಮ್ಮ ಫಾಲೋವರ್ಸನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಇವತ್ತು ಈ ರೀತಿಯಾದಂಥ ಒಂದು ಕಮಿಟಿಯನ್ನು ರಚಿಸಿ ಎಲ್ಲರಿಗೂ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಒಂದು ವಿಷಯ ಎತ್ತಿದ್ದಾರೆ. ಅವರಿಗೆಲ್ಲ ಸಂಬಳ ಇತ್ಯಾದಿ ಎಲ್ಲವೂ ಕೊಡ್ತಾ ಇದ್ದಾರೆ. ಈ ಗ್ಯಾರಂಟಿಗಳನ್ನು ಜಾರಿಗೆ ತರೋಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸುಮಾರು 3,000 ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿ ವರ್ಷ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ? ಸುಮಾರು 25 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅನ್ನದಾತ ಯಾರು ಅನ್ನ ಕೊಡ್ತಾನೆ, ನಮ್ಗೆ ಊಟ ಕೊಡ್ತಾ ಇದ್ದಾನೆ, ಅವನಿಗೆ 100 ಕೋಟಿ. ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ 150 ಕೋಟಿ ಮಜಾ ಮಾಡೋಕ್ಕೆ, ಅದು ಕ್ಯಾಬಿನೆಟ್ ದರ್ಜೆ ಅಂತೆ. ನಾನು ಕೇಳ್ತೀನಿ ಕಾಂಗ್ರೆಸ್ ಅವರಿಗೆ, ಚೇಲಾಗಳು ಅಂತ ಯೂಸ್ ಮಾಡಿದರೆ ದಟ್ಸ್ ನಾಟ್ ಗುಡ್ ವರ್ಡ್ ಅಂತ ಅಂದ್ಕೊಂಡೆ, ಗೊತ್ತಿಲ್ಲ ಅದನ್ನು ಹೇಗೆ ರಾಜಕೀಯವಾಗಿ ಬರುತ್ತೆ. ಕಾರಣ ಈ ಕಡೆನೂ ಆ ಕಡೆ ಎರಡೂ ಕಡೆನೂ ಈ ಶಬ್ದಗಳ ಪ್ರಯೋಗ ಆಗ್ತಾ ಇರುತ್ತೆ. ಇದರ ಮುಂದುವರೆದ ಭಾಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಒಂದು ರಾಜಕೀಯ ಜೋರಾಗ್ತಾ ಇದೆ. ಇದು ರಾಮ ರಾಜಕೀಯ. ರಾಮನಿಗೆ ವಿರೋಧ ಇಲ್ಲ, ಕಾರ್ಯಕ್ರಮಕ್ಕಷ್ಟೇ ಅನ್ನುವಂಥದ್ದನ್ನು ನಾವು ರಾಮ ಭಕ್ತರು, ರಾಮ ಮಂದಿರಕ್ಕೆ ವಿರೋಧವಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಜಾಣ ದಾಳವನ್ನ ಈಗ ಉಳಿಸಿದ್ದಾರೆ. ಬಿಜೆಪಿಯಿಂದ ಧರ್ಮದಲ್ಲಿ ರಾಜಕಾರಣ ಬೇಡ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಸೊ ಯಾರೇನ್ ಮಾತನಾಡಿದ್ದಾರೆ ನೋಡೋಣ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ, ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋರು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ನಾನು ಹೇಳಿಲ್ಲ ಅದು. ಈಗ ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈಗ ನೋಡಪ್ಪ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೇನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ. ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಬಹುಶಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಅವರೇ ಪಶ್ಚಾತ್ತಾಪವನ್ನು ಪಡ್ತಾರೆ. ರಾಮ ಹಿಂದೂಗಳನ್ನು ಜೋಡಿಸ್ತಾನೆ. ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ಥರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನು ಒಡೆಯೋದ್ರೊಳಗೆ ಎಕ್ಸ್ಪರ್ಟು. ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಮತವನ್ನು ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನು ಜಾತಿವಾರು ಒಡಿಬೇಕು. ಇದೇ ತಾನೇ ಅವ್ರ ನೀತಿ. ಮುಂಚೆ 47ರಲ್ಲಿ ದೇಶ ಒಡೆದ್ರು, ಈಗ ಜಾತಿವಾರು ಸಮಾಜ ಒಡಿಲಿಕ್ಕೆ ಇವ್ರು ಹೊರಟಿದ್ದಾರೆ. ಕಾಂಗ್ರೆಸ್ ಅವರ ದುರ್ಬುದ್ಧಿ ಇವತ್ತೇನು ಪ್ರಕಟ ಆಗಿಲ್ಲ. ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಸುಮಾರು 25 ಜನ ಲಾಯರ್ಗಳನ್ನ ಇವರೇ ಪ್ರಾಯೋಜಕತ್ವ ಮಾಡಿ ರಾಮ ಮಂದಿರ ಅಲ್ಲಿಲ್ಲ,